ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ಹೆಂಡತಿ 4 ಜನ ಒಟ್ಟಿಗೆ ಬಂದಿರೋ ಮೊದಲನೇ ಸಿನಿಮಾ ಇದು. ಮಾಡೋ ಕೆಲಸ ಇಲ್ದರೆ ಪಿಕ್ಚರ್ ಕರ್ಕೊಂಬಂದಿದ್ಯಾ ಅಂತ ಹೇಳ್ತಾವ್ರ ನಮ್ಮ ಮಮ್ಮಿ. ಗೈಸ್ ಒಂದು ರಾಶಿ ಇಲ್ಲಿ ಹಾಕಿಸ್ಬಿಟ್ಟು ಇದ್ರಲ್ಲಿ ಒಂದೆರಡು ಸೆಲೆಕ್ಟ್ ಆಗಿದೆ. ಯಾವ್ದಮ್ಮ? ನಾನು ಹೇಳ್ದೆ ಅಲ್ಲೇ ನಿಂತ್ಕೊಳ್ಳೋಣ ಅಂತ ಹೇಳಿದ್ರೆ ಇಲ್ಲ ಬೇಡ ಅಲ್ಲಿ ಗೈಸ್ ಹೆಂಗೋ ಮಳೆನಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಇಲ್ಲಿ ನಮ್ಮ ಮೇಡಮ್ ನೋಡ್ರಿ ಕತೆಯ ದಾರಿಲಿ ಹೋಗ್ತಾ ಅದೇನೋ ಸಿಕ್ತಲ್ಲಿ ಕಾಣಿಸ್ತಲ್ಲಿ ಅದು ಬೇಕು. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇದು ಸೆಕೆಂಡ್ ಟೇಕ್ ಗೈಸ್, ಅದಕ್ಕೋಸ್ಕರ ಫಸ್ಟ್ ಟೇಕಲ್ಲಿ ಮೇಡಮ್ಮು ಕೂದಲು ಸಿಗಲು ಎಲ್ಲ ಸರಿ ಮಾಡ್ಕೊತಾ ಇದ್ರು, ಅದಕ್ಕೋಸ್ಕರ ಆಗ್ತಾ ಇದ್ದಾರೆ ಅಷ್ಟೇ. ಸೊ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಇಬ್ರು ಜೊತೆನಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತು ಬರೀ ಜೊತೆಲಿ ವ್ಲಾಗ್ ಸ್ಟಾರ್ಟ್ ಮಾಡೋದಷ್ಟೇ ಅಲ್ಲ, ಇವತ್ತು ನನ್ನ ಗಾಡಿನ ಕ್ಲೀನಾಗಿ ಬೆಳಗ್ಗೆ ಎದ್ದೆ ತೊಳೆದಿದ್ದೀನಿ. ಗಾಡಿ ಯಾವ ಥರ ಕಾಣ್ತಿದೆ ನೋಡಿ, ಫುಲ್ಲು ವಾಷಿಂಗ್ ಆಗ್ಬಿಟ್ಟು ಒಳಸ್ಬಿಟ್ಟಿದ್ದೀನಿ. ಸೊ ಇದ್ರ ಕ್ರೆಡಿಟ್ಸು ಬರೀ ನನ್ನ ಒಬ್ಬನಿಗೆ ಅಲ್ಲ ನಿನಗೂ ಹೋಗುತ್ತೆ. ಯಾಕೆ ಅಂದರೆ ಹೆಲ್ಪ್ ಮಾಡಿದ್ದಾರೆ. ಏನು ಹೆಲ್ಪ್ ಮಾಡಿದ್ರಾ? ಟ್ಯಾಪ್ ಆನ್ ಮಾಡಿ ಆಫ್ ಮಾಡೋದು. ಪೈಪ್ ಹಾಕಿದ್ನಲ್ಲ, ಸೊ ಟ್ಯಾಪ್ ಆನ್ ಮಾಡು ಅಂದಾಗ ಆನ್ ಮಾಡೋದು, ಆಫ್ ಮಾಡು ಅಂದಾಗ ಆಫ್ ಮಾಡೋದು. ಸೊ ಇದನ್ನ ಮಾಡಿ ಇವತ್ತು ನಮಗೆ ಫುಲ್ ಸಹಾಯ ಮಾಡಿದ್ದಾರೆ ನಮ್ಮ ಗಾಡಿನ ರೆಡಿ ಆಗೋದಕ್ಕೆ. ಆ್ಯಂಡ್ ಒಳ್ಳೆ ವೆದರ್ ಇದೆ ಇವತ್ತು. ಬಟ್ ಏನಂದರೆ ಬೇಜಾರು, ನಾವೇನೇ ತೊಳೆದ್ರು ಒಂದು ರೌಂಡ್ ಹೊರಗೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಗಲೀಜಾಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಹೊರಗಡೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕೋತಾ ಇದ್ದೀವಿ. ವೆದರ್ ಬೇರೆ ಚೆನ್ನಾಗಿದೆ, ಸಲ್ಗೋಗೋಣ, ಒಂದು ರೌಂಡ್ ಹೋಗೋಣ. ಮೂವಿ ಯಾವ ಮೂವಿ? ಯಾವುದೋ ಒಂದು ಮೂವಿಗೆ ಹೋಗೋಣ. ಒಟ್ಟಿನಲ್ಲಿ ನಾನು ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೊಂಡ್ಬರೋಣ, ಗಾಡಿ ತೊಳೆದಿದ್ದೀನ ರೈಡ್ ಆದಂಗೆ ಆಗುತ್ತೆ, ಒಂದು ರೌಂಡ್ ಹಾಕೊಂಡು ಬಂದರೆ ಅಂತ ಅನ್ಕೊಂಡೆ. ಅದಕ್ಕೆ ಕಾರಲ್ಲಿ ಹೋಗೋಣ. ಆಯಿತು, ಓಕೆ, ಅದು ಅರ್ಥ ಆಯಿತು. ಸೊ ಏನಿವೆ ನೋಡೋಣ, ಪ್ಲ್ಯಾನ್ ಮಾಡ್ತೀನಿ. ನಂಗೂ ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಮೂವಿಗೆ ಏನಾದ್ರು ಹೋದರೆ ಮಮ್ಮಿ ಡ್ಯಾಡಿನೂ ಕೇಳಿಬಿಡ್ತೀನಿ, ಅವರು ಬಂದರೆ ಜೊತೆನಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಅವಾಗ ಅವ್ರು ಕನ್ವಿನ್ಸ್ ಮಾಡಬೇಕು. ಸಡನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರೆ ಸ್ವಲ್ಪ ಬೇಡ ಯಾಕೆ. ಬಟ್ ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ, ಫುಲ್ ಕನ್ವಿನ್ಸ್ ಮಾಡ್ತಾಳೆ. ಮಮ್ಮಿ ಡ್ಯಾಡಿ ಕನ್ವಿನ್ಸ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊಸೆ ಹೇಳಿದ ಮಾತು ಕೇಳ್ತಾರೆ, ಮಗ ಹೇಳಿದ ಮಾತು ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಕೇಳೋದು. ಹಾಂ, ಬಟ್ ಸೊಸೆ ಅಂದರೆ ಸ್ಪೆಷಲ್ ಪ್ರೀತಿ. ಸೊಸೆ ಅಂದರೆ ಸ್ಪೆಷಲ್ ಪ್ರೀತಿ, ಹೇಳಿದ ತಕ್ಷಣ ಹೂ ಅಂತಾರೆ ಅಷ್ಟೇ. ಫೈನಲಿ ಪ್ಲಾನ್ ಮಾಡ್ಕೊಂಡ್ವಿ, ಫ್ರಮ್ ಸೋಗೆ ಹೋಗೋಣ ಅಂತ ಅಂದ್ಬಿಟ್ಟು. ಹೆಂಗೋ ಮಮ್ಮಿ ಡ್ಯಾಡಿನ ಆಲ್ರೆಡಿ ಹೇಳ್ದಂಗೆ ಕನ್ವಿನ್ಸ್ ಮಾಡಿದ್ವಿ. ಜಾಸ್ತಿ ದೂರ ಆದರೆ ಎಲ್ಲ ಬರಲ್ಲ, ಹತ್ರ ಆದರೆ ಬರ್ತೀವಿ ಅಂದರು. ಸೊ ಇಲ್ಲೇ ಹತ್ರದಲ್ಲೇ ಒಂದು ಶೋ ಇತ್ತು, ಸೊ ಅದಕ್ಕೋಸ್ಕರ ಅದನ್ನು ಬುಕ್ ಮಾಡಿದ್ದೀವಿ. ಪಟ್ಟಂತ ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ, ಅದಾದಮೇಲೆ ರೆಡಿಯಾಗಿ ಹೊರಡಂತೆ ಅಷ್ಟೇ. ಮೇಡಮ್ ಎಲ್ಲಿ ಮೇಡಮ್? ನನ್ನ ಫೇಸ್ ವಾಶು ನಾನು ಡೈಲಿ ಉಪಯೋಗಿಸೋ ಫೇಸ್ ವಾಶೇ ಇಲ್ಲ. ಎಲ್ಲಿ ಅದು? ಅಲ್ಲಿ ಯಾಕೆ ಹೋಗಿಟ್ಟೆ? ಹೋಗ್ತಂಬ, ಗೋ. ನಾನು ನನ್ನ ವಸ್ತುಗಳನ್ನ ಎಲ್ಲಿಟ್ಟಿರ್ತೀನಿ ಅದು ಅಲ್ಲಿರೋದಿಲ್ಲ. ಇವಾಗೆಲ್ಲ ಚೇಂಜ್ ಆಗಿಬಿಡ್ತವೆ. ಅಲ್ಲಿರೋ ಫೇಸ್ ವಾಶ್ ಯೂಸ್ ಮಾಡ್ಬೋದಾ? ಇದೇ ಯಾಕೆ ಬೇಕು? ಇದು ಯಾಕೆ ಬೇಕು ಅಂತ ಕೇಳ್ತೀಯಾ? ಬಾ ಹೇಳ್ತೀನಿ ನಿನಗೆ. ಈ ಫೇಸ್ ವಾಶ್ ಸ್ಪೆಷಲಿ ಹುಡುಗರಿಗೋಸ್ಕರನೇ ಮಾಡಿರೋದು. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ, ಮುಖದಲ್ಲಿ ಆಗೋ ಪಿಂಪಲ್ಸ್, ಆಕ್ನೆ ಮಾರ್ಕ್ ನ ರೆಡ್ಯೂಸ್ ಮಾಡುತ್ತೆ. ಅಂಡ್ ಈ ಆಯಿಲಿ ಸ್ಕಿನ್ ಏನ್ ನೋಡ್ತಾ ಇದೆಯಾ ನಂದು, ಇದನ್ನ ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡುತ್ತೆ. ನನ್ನ ಫೇಸು ಬ್ರೈಟ್ ಆಗಿ ಕಾಣ್ತಿರುತ್ತೆ ಗೊತ್ತಾ? ಏನಕ್ಕೆ ಹೇಳು? ಇದರಲ್ಲಿ ಲಿಕೋರೈಸ್ ಎಕ್ಸ್ಟ್ರಾಕ್ಟ್ ಇದೆ. ಇದ್ರ ಘಮ ಎಷ್ಟು ಚೆನ್ನಾಗಿದೆ ಗೊತ್ತಾ? ವಿತ್ 0 ಹಾರ್ಮ್ಫುಲ್ ಕೆಮಿಕಲ್ಸ್. ಬರೀ ಇಷ್ಟೇ ಇಲ್ಲ, ಇದ್ರ ಫ್ಲಿಪ್ಕಾರ್ಟ್ ಅಲ್ಲಿ 9 ಲಕ್ಷಕ್ಕಿಂತ ಜಾಸ್ತಿ ರೇಟಿಂಗ್ ಇದೆಯಂತೆ. ನಾನು ಇದನ್ನ ಆಫರ್ ಅಲ್ಲಿ ತಗೊಂಡೆ, ನೆನ್ಪಿರ್ಬೋದು ನಿನಗೆ. 125 ರೂಪಾಯಿ ಒಂದು ಬಾಟಲ್ ಬಿತ್ತು ಅಷ್ಟೇ. 2 ಬಾಟಲ್ ತಗೊಂಡಿದ್ದೆ ನಾನು. ಎಷ್ಟು ಅಫೋರ್ಡಬಲ್ ಇದೆ ನೋಡು. ಆಲ್ರೆಡಿ 1 ಬಾಟಲ್ ಫಿನಿಶ್ ಮಾಡಿದ್ದೀನಿ ನಾನು. ಈ ಫೇಸ್ ವಾಶ್ ಅಪ್ಲೈ ಮಾಡಿದ್ದೆ, ಇನ್ಸ್ಟೆಂಟ್ ಗ್ಲೋ ಕೊಟ್ಟಿದೆ. ಅಂಡ್ ಈಗ ಅನಿಸ್ತಾ ಇದೆ ನನ್ನ ಸ್ಕಿನ್ ಉಸಿರಾಡ್ತಿದ್ಯೇನೋ ಅಂತ. ಈ ಫೇಸ್ ವಾಶ್ ಅಲ್ಲಿ ಹುಡುಗರು ಬೇಕಾಗಿರೋ ಪ್ರತಿಯೊಂದು ಇದೆ. ಒಂದ್ಸರಿ ಟ್ರೈ ಮಾಡಿ ನೀವೇ ಡಿಫರೆನ್ಸ್ ನೋಟಿಸ್ ಮಾಡ್ತೀರಾ. ಅಂಡ್ ಒಂದ್ ಫೇಸ್ ವಾಶ್ ಆರಾಮಾಗಿ 45 ದಿನ ಬರುತ್ತೆ. ನಿಮಗೆ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ಇದರ ಪರ್ಚೇಸ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಿದ್ದೀನಿ. ಹೋಗಿ ಚೆಕ್ ಮಾಡಿ, ಪರ್ಚೇಸ್ ಮಾಡಿ, ಯೂಸ್ ಮಾಡಿ, ಡಿಫರೆನ್ಸ್ ನೋಟಿಸ್ ಆದ್ಮೇಲೆ ನನಗೆ ನೆಕ್ಸ್ಟ್ ಥ್ಯಾಂಕ್ಸ್ ಹೇಳಿ. ನೋಡಿ, ಮ್ಯಾಚಿಂಗ್ ಇರಬೇಕು ಅಂತ ಮೇಡಮ್. ಅದೇ ಮ್ಯಾಚಿಂಗ್ ಇರಬೇಕು. ನಾನು ಎಲ್ಲೋ ಹಾಕಿದ್ದೀನಿ, ನೀನು ಹಾಕ್ಬೇಕು ಅಂತ ಆರ್ಡರ್ಸ್ ಹಾಕಿದ್ದೆ, ಹಾಕೊಬೇಕಾಯ್ತು. ಇಷ್ಟೇ ಮದುವೆ ಆದ್ಮೇಲೆ ಇಷ್ಟೇ. ಪಟ್ ಅಂತ ಹೊರಟಿದ್ದೀವಿ, ನಾನು, ನನ್ನ ಹೆಂಡತಿ, ಡ್ಯಾಡಿ, ಅಲ್ಲಿ ಮಮ್ಮಿ. ಲಾಸ್ಟ್ ಮೂಮೆಂಟಲ್ಲಿ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಗ್ರಿ ಆದ್ರು ಮಮ್ಮಿ ಡ್ಯಾಡಿ ಅಂತ ಹೇಳಿದ್ನಲ್ಲ. ಸೊ ಜಾಸ್ತಿ ದೂರ ಏನಿಲ್ಲ, ಇಲ್ಲೇ ಹತ್ರದಲ್ಲೇ. ಯಾವ ಸಿನಿಮಾಗೆ ಹೋಗ್ತಿದ್ವಿ ಪ್ರತಿಯೊಂದೂ ಹೇಳಿದ್ದೀನಿ ನಿಮಗೆ. ಸುಮಾರು ಜನ ಹೇಳಿದ್ರು ನನಗೆ, ಯಾಕಿನ್ನ ಹೋಗಿಲ್ಲ, ಹೋಗ್ಬೇಕಾಗಿತ್ತಲ್ವ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಟೈಮ್ ಇರಲಿಲ್ಲ. ಸೊ ಇವತ್ತು ಆ ಒಳ್ಳೆ ಸಿನಿಮಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ನಾವು ಬಂದು ಸೆಟಲ್ ಆಗಿದ್ದೀವಿ. ನಾವು ಸಿನಿಮಾ ನೋಡುವುದಕ್ಕೆ 4 ಜನ ಬಂದಿದ್ದೀವಿ. ಸ್ಟಾರ್ಟ್ ಆಗಿಲ್ಲ ಇನ್ನು, ಅಡ್ವರ್ಟೈಸ್ಮೆಂಟು ಆಗಿಲ್ಲ. 1:30 ಆಗಿದೆ. 1:30ಗೆ ಆ್ಯಕ್ಚುಲಿ ಶೋ ಇದ್ದಿದ್ದು. ಗೈಸ್ ನಾನು ಮರ್ತೆ ಹೋಗಿದೆ ಗೈಸ್ ಹೇಳೋದು.
ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ಹೆಂಡತಿ 4 ಜನ ಒಟ್ಟಿಗೆ ಬಂದಿರೋ ಮೊದಲನೇ ಸಿನಿಮಾ ಇದು. ಮೊದಲನೇ ಸಿನಿಮಾ. ನಾನೇ ಮರ್ತೋಗ್ಬಿಟ್ಟಿದ್ದೆ. ನನ್ಗೆ ಇವಾಗ ರಿಯಲೈಸ್ ಆಯ್ತು. ನಮ್ಮ ಮಮ್ಮಿ ಯಾಕೆ ಸೈಲೆಂಟ್ ಆಗ್ಬಿಟ್ಟದ? ಯಾಕಮ್ಮ? ಸೌಂಡು ಯಾವ ಸೌಂಡ್? ಅದು ನೋಡಕ್ ಇಷ್ಟ ಇಲ್ವಾ? ಅದಕ್ಕೆ ಯಾಕಮ್ಮ ರಿಯಾಕ್ಷನ್ ಹಂಗೆ? ಹತ್ರ ಇದೆ ಅಂತನಾ? ಇಲ್ಲ ಅಲ್ಲಿ ತೋರ್ಸೋದು ಒಂಥರ ಹಿಂಸೆ ಆಗುತ್ತೆ ಅಂತನಾ? ತೋರ್ಸೋದು ಒಂಥರ ಹಿಂಸೆನೆ. ನೋಡೋದ್ ಬೇಡ್ವಾ? ಸರಿ, ನಮ್ ಖುಷಿನೇನಮ್ಮ? ಸೊಸೆ ಪಕ್ಕ ಕುತ್ಕೊಂಡು ಸಿನಿಮಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಸೊಸೆ ಪಕ್ಕ ಫಸ್ಟ್ ಟೈಮು? ನಾನು ಕುತ್ಕೊಂಡು ನನಗೂ ಖುಷಿ ಇದೆ ಹೆಂಡತಿ ಪಕ್ಕ ಫಸ್ಟ್ ಟೈಮ್ ಸಿನಿಮಾ ಅಂತ. ಗಾಡಿ ಆರಾಮಾಗಿ ಅವ್ರು ಪಾಡೋರಿದ್ದಾರೆ ಸಿನಿಮಾ ನೋಡ್ಕೊಂಡು. ಸೊ ಈಗ ಸದ್ಯಕ್ಕೆ ಇಂಟರ್ವ್ಯೂಲ್ ಅಲ್ಲಿ ಇದ್ದೀವಿ. ನಮ್ಮ ಮಮ್ಮಿ ಏನೋ ಹೇಳ್ತಾವ್ರೆ. ಏನಮ್ಮ ಹೇಳ್ತಿದ್ರ? ಮಾಡೋ ಕೆಲಸ ಇಲ್ದರೆ ಪಿಕ್ಚರ್ ಕರ್ಕೊಂಬಂದಿದ್ಯಾ ಅಂತ ಹೇಳ್ತಾವ್ರ ನಮ್ಮ ಮಮ್ಮಿ. ಗೈಸ್, ನಿಮ್ಮಮ್ಮನೂ ಈಗೆಲ್ಲ ಪಿಕ್ಚರ್ಗೆಲ್ಲ ಹೋದ್ರೆ ಇದೇ ಥರ ಡೈಲಾಗ್ಸ್ ಬರ್ತಾವ? ಹೇಳಿ ನನಗೆ. ಗೈಸ್, ಸಿನಿಮಾ ಮುಗಿದ್ದೆ. ರಿಯಾಕ್ಷನ್ಗಳು ನೋಡ್ರಿ ಹೇಗಿದೆ ರಿಯಾಕ್ಷನ್. ಅತ್ತೆ ಸೊಸೆ ಇಬ್ರು ನಗಾಡ್ತಾ ಇದ್ದಾರೆ. ಇನ್ನೂ ಐತೆ. ಸಿನಿಮಾ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಸಿನಿಮಾ ಹೇಗಿತ್ತು ಅಂತ ಹೇಳ್ಬಿಟ್ಟು ಮಮ್ಮಿ ಡ್ಯಾಡಿ ಆಲ್ರೆಡಿ ಹೇಳಿದ್ರು. ಅವ್ರಿಗೊಂದು ಸ್ವಲ್ಪ ಕನೆಕ್ಟ್ ಆಗೋಕ್ಕೆ, ಆ ಹ್ಯೂಮರ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಯಿತು. ಫಾಸ್ಟ್ ಇತ್ತು ಸ್ವಲ್ಪ ಕಾಮಿಡಿ. ಅಂದರೆ ಅದನ್ನ ಅನಲೈಸ್ ಮಾಡಿದ್ರೆ ಅವ್ರು ಹೇಳೋದನ್ನ ಮಾತಾಡೋದನ್ನ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅವ್ನು ಸ್ವಲ್ಪ ಗ್ರಾಸ್ ಮಾಡೋಕ್ಕೆ ಕಷ್ಟ ಆಯಿತು ಅವ್ರಿಗೆ ಅನ್ಕೋತೀನಿ. ನಿಂಗೇನು ಅನ್ನಿಸ್ತು? ಲಾಸ್ಟಲ್ಲಿ ಚೆನ್ನಾಗಿತ್ತು. ನನಗೂ ಖುಷಿ ಆಯ್ತು. ಲಾಸ್ಟಲ್ಲಿ ಸ್ವಲ್ಪ ನನಗೂ ಅಂದರೆ ಇಡೀ ಸಿನಿಮಾದಲ್ಲಿ ಲಾಸ್ಟಲ್ಲೇ ನಾನು ಮನಸ್ಸು ಬಿಚ್ಚಿ ನಕ್ಕಿದ್ದು. ಸೊ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಏನಿವೆ, ಈಗ ಸದ್ಯಕ್ಕೆ ಮನೆಗೆ ಬಂದು ಕಾರ್ ನಿಲ್ಲಿಸಿ ಇವಾಗ ನಾವು ಗಾಡಿನಲ್ಲಿ ಒಂಚೂರು ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಹೋಗ್ತಾ ಇದ್ದೀವಿ. ಅಲ್ಲೇ ಬಿಟ್ಬಿಡು, ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಅಲ್ಲೇ ಬಿಟ್ಬಿಡು, ಆಯಿತಾ? ಅಲ್ಲೇ ಬಿಟ್ಬಿಡು. ಏನೇನಾ? ನನ್ನ ಹೆಂಡತಿ ಸೀರೆ ತಗೊಳಕ್ ಬಂದವಳು ಗೈಸ್. ಫಸ್ಟ್ ಟೈಮ್ ನಾವು ಇಬ್ಬರು ಶಾಪಿಂಗ್ ಬಂದಿರೋದು ಗೈಸ್. ಆಮೇಲೆ ಇನ್ನೇನು? ಅಷ್ಟೇನಾ? ಇಲ್ಲಪ್ಪ, ಎಂತಕ್ಕೆ ಅದು ಹೇಳ್ಬಿಡು. ಗೌರಿ ಹಬ್ಬಕ್ಕೆ. ಗೈಸ್, ಒಂದು ರಾಶಿ ಇಲ್ಲಿ ಹಾಕಿಸ್ಬಿಟ್ಟು ಇದ್ರಲ್ಲಿ ಒಂದೆರಡು ಸೆಲೆಕ್ಟ್ ಆಗಿದೆ. ಯಾವುದಮ್ಮ? ಅದು ಮತ್ತೆ ಓಕೆ, ಅಲ್ಲಿ ಹಿಂದೆ ಮಾಡಿಸ್ತಾವ್ರಂತೆ. ಸೊ ಇವಾಗ ಫೈನಲ್ ಸೆಲೆಕ್ಟ್ ಮಾಡಿಬಿಟ್ಟು ಒಪಿನಿಯನ್ನು ಪೇರೆಂಟ್ಸಿಗೆ ಕೇಳೋಣ, ಯಾವ್ದು ಬೇಕು, ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫೋಟೋ ಕಳಿಸ್ಬಿಟ್ಟು ಡಿಸ್ಕಷನ್ ನಡೀತಾ ಇದೆ. ನಾವೀಗ ಕೂತ್ಕೊಂಡಿದ್ದೀವಿ ನೋಡಿ. ಇಷ್ಟೇ ಗಂಡ್ಮಕ್ಳು ಜೀವನ. ಮದುವೆಗೆ ಮುಂಚೆ ಹೆಂಗಿದ್ದೆ, ಇವಾಗ ಹೇಗೆ ಅನಿಸ್ತಾ ಇದೆ. ಸುಮ್ಮನೆ ಸೀರೆ ಹೇಳಿಸ್ದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ದೆ ಗೈಸ್. ಅಲ್ಲಿ ಏನು ಸೀರೆ ಇವಾಗ ತೊಗೊಂಡಿದ್ದು ಆಬ್ವಿಯಸ್ಲಿ ಯಾರಾಗಲಿ ಅದನ್ನೇ ಹೇಳೋದು. ಸೊ ಫಸ್ಟು ಹೋಗಿದ ತಕ್ಷಣ, ಎಂಟ್ರ್ ಆಗಿದ ತಕ್ಷಣ ಅಂಗಡಿಗೆ ಯಾರೋ ನೋಡ್ಬಿಟ್ಟು ಇಟ್ಟಿದ್ರು. ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ. ಬಟ್ ಇರಲಿ, ಬೇರೆ ಯಾವುದು ಇಷ್ಟ ಆಗಿಲ್ಲ ಅಂದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಸೊ ಬೇರೆದೊಂದು ಇಷ್ಟ ಆಗಿತ್ತು, ಬಟ್ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇದೇ ಬೆಟರ್ ಇತ್ತು. ಸೊ ಅದನ್ನೇ ಮೇಡಮ್ ತೊಗೊಂಡ್ರು. ಸೊ ಶಾಪಿಂಗು ಮಮ್ಮೀಸ್ ಒಪಿನಿಯನ್, ಇಬ್ಬರು ಮಮ್ಮಿ ಕಡೆಯಿಂದಲೂ ಒಪಿನಿಯನ್ ತಗೊಂಡು ಅದಾದಮೇಲೆ ಫೈನಲೈಸ್ ಆಗಿರೋದು. ಇಬ್ಬರು ಒಂದು ಅದೇ ಕಲರ್ ಸೆಲೆಕ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ನಾನು ಅದೇ ಚೆನ್ನಾಗಿದೆ ಅಂತ ಹೇಳಿದ್ದು. ಮೇಡಮ್ದು ಶಾಪಿಂಗ್ ಮುಗೀತು. ಇವಾಗ ನನ್ನೊಂದು ಜೊತೆ ಬಟ್ಟೆ ತೊಗೊಬೇಕು. ಅದಕ್ಕೆ ಎಲ್ಲಿ ಹೋಗೋದು? ಎದುರುಗಡೆ ಏನೋ ಇದೆ, ನೋಡೋಣ, ಹೋಗೋಣ. ಗೈಸ್, ಈ ಥರ ಮಳೆನಲ್ಲಿ ನೆಂದು ಸುಮಾರು ತಿಂಗಳುಗಳಾಗ್ಬಿಟ್ಟಿತ್ತು. ಇವತ್ತು ನನ್ನ ಹೆಂಡತಿ ಜೊತೆ ನೆನೆಯೋ ಥರ ಆಯಿತು ನೋಡ್ರಿ. ಅಲ್ಲಿ ನೆನೀತಾ ಇದೆಯಲ್ಲ, ನಾನು ಹೇಳಿದೆ ಅಲ್ಲೇ ನಿಂತ್ಕೊಳ್ಳೋಣ ಅಂತ ಹೇಳಿದ್ರೆ, ಇಲ್ಲ ಬೇಡ, ಅಲ್ಲಿನೋ ಕಾಣಿಸ್ತು ನನಗೆ, ಅಲ್ಲಿ ಮುಂದೆ ಹೋಗಿ ಬರೋಣ ಅಂತ ಅಂದು. ಸೊ ಬಂದೆ. ಅದು ರಾಂಗ್ ಅಡ್ರೆಸ್ಸು. ಮೇಡಮ್ಗೆ ಏನು ನೋಡಿದ್ದಾರೆ ಅದು ಅಲ್ಲಿ ಇರಲಿಲ್ಲ. ಸೊ ಹುಡ್ಕೊಂಡು ಓಡಾಡ್ತಾ ಇದ್ದೀವಿ. ಇಲ್ಲೂ ಇಲ್ಲ. ಯಾರೋ ಇಲ್ಲಿ ಸಿಗುತ್ತೆ ಹೋಗಿ ಅಂತ ಅಂದರು. ನೋಡ್ರೆ ಇಲ್ಲೂ ಇಲ್ಲ. ಗೊತ್ತಿಲ್ಲವಾ, ನಾವು ಯಾವುದೋ ಬೇರೆ ಶಾಪ್ ಹೋಗ್ತೀವಿ, ಸೇಮ್ ಹೆಸರಿತ್ತು. ಸೊ ಹುಡ್ಕೊಂಡು ಓಡಾಡ್ತಾಯಿದ್ದೀವಿ ಗೈಸ್. ಹೆಂಗೋ ಮಳೆನಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ, ಇಲ್ಲಿ ನಮ್ಮ ಮೇಡಮ್ ನೋಡ್ರಿ ಕತೆಯ ದಾರಿಲಿ ಹೋಗ್ತಾ ಅದೇನೋ ಸಿಕ್ತಲ್ಲಿ ಕಾಣಿಸ್ತಲ್ಲಿ, ಅದು ಬೇಕು ಪಿಕಾಣಿ ಇದು ಅಂತ ಅಂದ್ಕೊಂಡು ಕರೆದ್ಲು. ಇನ್ನೇನು ಮಾಡ್ತೀರಾ, ಇಲ್ಲ ಅನ್ನೋಕ್ಕಾಗಲ್ಲ, ಸರಿ ಬಾರವ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ. ಓಹೋ, ಈ ಹೆಸರು ಜಾರ್ತಾ ಇದೆ, ಫುಲ್ಲು ಜಾರುತ್ತೆ ಅಂತಲೇ ಹಾಕಿರೋದು ಓಡಾಡಲಿ ಅಂತ. ಆ ಲೆವೆಲ್ಗೆ ಮಳೆ ಹೊಡಿತಾ ಇದೆ.
ಇಲ್ಲಿ ಮೇಡಮ್ ಏನೋ ತೊಗೊಬೇಕಂತೆ ಬಂದಿದ್ದೀವಿ. ಓಕೆ, ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು 2-3 ಐಟಮ್ ಶಾಪಿಂಗ್ ಮಾಡೋದು ಬಾಕಿ ಇದೆ. ಹೊಡೆದೋಗಿರ್ಬೇಕೇನೋ ನೋಡು, ಎಲ್ಲ ಹೊಡೆದೋಗಿದೆ. ಅದು ಹೊಡೆದೋಗಿದೆ ನೋಡು, ನೋಡ್ಬಿಟ್ಟು ತಗೋ. ಒಳ್ಳೆ ಮಳೆಗೆ ಸಿಕ್ಕಾಬಟ್ಟೆ ಟೆಂಪ್ಟ್ ಆಗ್ತಾ ಇದೆ ಏನಾದ್ರು ಬಜ್ಜಿ ಗಿಜ್ಜಿ ತಿನ್ನಬೇಕು ಅಂತ. ಬಟ್ ಫುಲ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಆಲ್ರೆಡಿ ಗೋಬಿ ತಿನ್ಬಿಟ್ಟಿದ್ದೀನಿ. ನಮ್ಮ ಮೇಡಮ್ ತಿನ್ನಂಗಿಲ್ಲ, ಆದ್ರೂ ನಾವು ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಗೈಸ್ ಹಾಗೆ ಬಂದ್ವಿ. ಒಳಗಡೆ ಒಂದು ರೌಂಡು ಏನೇನೋ ಇದೆ ಗುರು. ಓ ಇದೆಲ್ಲ ಹಾಕೋದು. ಓ ಅಣ್ಣ ನೋಡ್ರಿ ಹಾಕ್ತಾವ್ರೆ. ಹಾಂ, ಬ್ಯಾಂಗಲ್ ಸ್ಟೋರ್ ಇದೆಯಾ? ಇಲ್ಲಿ ಉಪ್ಪಿನಕಾಯಿಗಳೆಲ್ಲ ಇದಾವಲ್ಲ ಗೈಸ್, ಉಪ್ಪಿನಕಾಯಿಗಳಿದ್ದಾವೆ. ಫುಲ್ ಬೇರೆ ಪ್ರಪಂಚನೇ ಐತಿ ಇಲ್ಲಿ. ಒಳಗಡೆ ಬಂದರೆ ಹೊರಗಡೆಯಿಂದ ಗೊತ್ತಾಗಲಿಲ್ಲ ಇವೆಲ್ಲ ಇದ್ದಾವೆ ಅಂತ ಅಂದ್ಬಿಟ್ಟು ನಾವೇನೋ ಒಂದು ಐಟಮ್ ತೊಗೊಳಕ್ಕೆ ಬಂದಿದ್ದು. ಬಟ್ ಅದಲ್ಲದೆ ಬೇಜಾನಿದ್ದಾವೆ. ತೊಗೊಳವ ಆಯ್ತು, ತಗೊಳ್ಳೋಣ ಅಂತ ಬಂದಿದ್ದೆ ಏನನ್ನು. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ತೊಗೊಂಡಿದ್ದೀವಿ. ಹಾಂ, ಮೇಡಮ್ಗೆ ಎಲ್ಲೆಲ್ಲಿ ಕಣ್ಣು ಆಡ್ತು, ಏನೇನು ಬೇಕು ಅನ್ನಿಸ್ತು ಎಲ್ಲ ಒಂದೊಂದು ಹೋಗಿದೆ ಒಳಗೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಹೆಣ್ಮಕ್ಳ ಜೊತೆ ಶಾಪಿಂಗ್ ಬಂದಾಗ ಮೊದಲ ಅನುಭವ ನನಗಿದು. ಈ ಥರ ಮನೆಗೆ ಅದು ಇದು ಏನಾದ್ರು ಬೇಕು ಅಂತ ತೊಗೊಂಡು ಬಂದಿದ್ದು. ಇಲ್ಲಿವರೆಗೂ ಹೋಗಿದ್ದೆಲ್ಲ ಹಾಂ ಹೌದೌದು. ಅಂದರೆ ಹೆಣ್ಮಕ್ಳು ವಸ್ತುನೂ ಇದಾವಲ್ಲ, ಸೊ ಹೆಣ್ಮಕ್ಳಿಗೆ ಇಂತಿಂಥ ವಸ್ತುನ ತಗೋತಾರೆ ಅಂತ ಗೊತ್ತಾಗಿದ್ದು ನನಗೆ ಇವತ್ತು. ಅಲ್ಲಿ ಕೆಲವೊಂದು ವಸ್ತುಗಳು ನೋಡಿದೆ, ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಅದಕ್ಕೆ ಬೇರೆ ಯೂಸ್ ಮಾಡ್ತಾರೆ, ಹಿಂಗೆ ಬೇರೆ ಇರುತ್ತಾ ಅಂತ ಅಂದ್ಬಿಟ್ಟು. ಏನೇನೋ ಇದು ಅಂತ ಇದ್ರು ನಲ್ಲಿ 2 ಥರದ್ದು 3 ಥರದ್ದು ಇತ್ತು. ನಾನು ಯೋಚನೆ ಮಾಡೋದೇ ಬೇರೆ, ಅಲ್ಲಿ ಪರ್ಪಸ್ ಇದ್ದಿದ್ದೇ ಬೇರೆ ಅದ್ರದ್ದು. ಸುಮಾರು ವಿಷಯ ತಿಳ್ಕೊಂಡೆ. ನಾನೇನು ಇಲ್ಲ, ಒಂದು ಬಟ್ಟೆ ಥರ ಇರ್ತಾನೋ ಅದು ಒರೆಸ್ಬಿಟ್ಟು ತೆಗೆದು ಅಷ್ಟೇ ಅಂತ. ಹಾಂ, ಮುಖಕ್ಕೆ ಪೌಡ್ರ್ ಹಾಕೋತಾರಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ಆ ಥರ ಅಲ್ವಂತೆ, ಅದು ಲೇಯರ್ ಕಾಟನ್ಸ್ ಇರುತ್ತಂತೆ. ಬಟ್ ಇನ್ನೊಂದು ದೊಡ್ಡದೇ ಚಿಕ್ಕದಾಗಿ ತೊಗೋತಿದ್ಯಾ ಅಂತ ಅಂದರೆ ಇಲ್ಲ, ಚಿಕ್ಕದು ಬೇರೆ ಪರ್ಪಸ್ ಇದೆ, ದೊಡ್ಡದು ಬೇರೆ ಲಿಕ್ವಿಡ್ ಇದೆ, ಮತ್ತು ಕಾಟನ್ ಬೇಕು. ಏನೇನೋ ವಿಷಯಗಳು ತಿಳ್ಕೊಂಡೆ. ಓಕೆ ಬಿಡಿ, ನಿಮ್ಗೆ ಯಾಕವೆಲ್ಲ, ನಂದಿನ ಮದುವೆ ಆಗಿದೆ ಬೇಕು ತಿಳ್ಕೊಂಡೆ. ನಿಮ್ಗೆ ಯಾಕೆ ಬೋರ್ ಹೊಡಿಸ್ಲಿ ಇವೆಲ್ಲ ಹೇಳ್ಬಿಟ್ಟು. ಸೊ ಇವಾಗ ಇನ್ನೂ ಒಂದು ಜಾಗಕ್ಕೆ ಹೋಗ್ಬೇಕು. ಓಕೆನಾ, ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಮುಚ್ಕೊಂಡು ಮನೆಗೆ ಹೋಗ್ಬೇಕು. ನೋಡ ಗೈಸ್, ನಿನ್ನೆ ಮನೆಗೆ ಬರೋದು ಲೇಟ್ ಆಗ್ಬಿಟ್ಟು, ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೀದಾ ಮನೆಗೆ ಬಂದು ರೆಸ್ಟ್ ಮಾಡಿದ್ದೆ. ಇವತ್ತು ಬೆಳಗ್ಗೆ ಎದ್ದು ನನ್ನ ಹೆಂಡತಿಯವರು ಏನು ಮಾಡ್ತಿದ್ದಾರೆ ಎಂದು ನೋಡುವಿರಾ? ನೋಡ್ರಿ, ಇಲ್ಲಿ ಚಕ್ಲಿ ಮಾಡ್ತಾ ಇದ್ದೀವಿ ನಾವು. ಚಕ್ಲಿ ಮಾಡಬೇಕು ಏನಕ್ಕೆ? ಹಬ್ಬಕ್ಕೆ. ಸೊ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನಾನು ನನ್ನ ಹೆಂಡತಿ ಜೊತೆಯಲ್ಲಿ ಮಾಡ್ತಿರೋದು. ನಮ್ಮ ಮನೆಗೆ ಲಕ್ಷ್ಮಿ ಬಂದಿರೋ ಮೊದಲನೇ ವರ್ಷದ ಹಬ್ಬ. ಸೊ ಹಾಗಾಗಿ ಈ ಸರಿ ಏನಂತ ಲಾಸ್ಟ್ ಇಯರ್ ಮೋಸ್ಟ್ಲಿ ವ್ಲಾಗ್ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಮುಂಚಿನ ವ್ಲಾಗಲ್ಲಿ ಬೇಗ ನಮ್ಮ ಮನೆಗೆ ಒಂದು ಲಕ್ಷ್ಮಿ ಬರಲಿ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ. ಸೊ ಈ ವರ್ಷ ನಮ್ಮ ಮನೆಗೆ ಬಂದಿರೋ ಲಕ್ಷ್ಮಿ ಚಕ್ಲಿ ಮಾಡ್ತಿದ್ದಾಳೆ. ಸೊ ನಡೀತಾ ಇದೆ. ಆ್ಯಂಡ್ ಎನಿವೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಆ್ಯಂಡ್ ಮರಿದಂಗೆ ಫೇಸ್ ವಾಶ್ನ ಪರ್ಚೇಸ್ ಮಾಡಿ ನೀವು ಇಷ್ಟಪಡ್ತೀರಾ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇದರ ಪರ್ಚೇಸ್ ಲಿಂಕ್ ಎಲ್ಲದನ್ನು ನಿಮಗೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್.